ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಎಜುಕೇಷನ್ ಪರ್ಪಸ್ಸಿಗೆ ಸ್ಟಾಕ್ ಇದೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ, ಸ್ವಿಂಗ್ ಟ್ರೇಡಿಂಗ್ ಪರ್ಪಸಲ್ಲಿ. ಫೈನ್. ಸೊ ಈಗ ನಾವು ನಾಳೆ ನಿಫ್ಟಿ ನೋಡಿದರೆ ಅದು 5 ಮಿನಿಟ್ಸಲ್ಲಿ ನೋಡಿದರೆ ಸ್ವಲ್ಪ ಸ್ಪೆಷಲ್ ಆಗುತ್ತೆ. ಬಿಕಾಸ್ ಯಾಕಂದರೆ ನಾನು ನಿನ್ನೆ ಹೇಳಿದೆ ನಿಮಗೆ, ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಾ ಉಂಟು. ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಮೂಮೆಂಟಮ್ ಬರ್ಬೋದು, ಸ್ವಲ್ಪ ಸ್ಲೋ ಮೂಮೆಂಟಮ್ ಬರ್ಬೋದು ಅಂತ. ಸೊ ಸ್ಲೋ ಮೂಮೆಂಟಮ್ ಇರಲಿಲ್ಲ, ತುಂಬಾ ಫಾಸ್ಟ್ ಮೂಮೆಂಟಮ್ ಇತ್ತು. ಸೊ ಯಾರೆಲ್ಲ ಇಲ್ಲಿ ಸೆಲ್ ಮಾಡಿರ್ತೀರೋ ಅವ್ರಿಗೆ ಒಂದೊಳ್ಳೆ ಪ್ರಾಫಿಟ್ ಸಿಕ್ತು. ಫೈನ್. ಸೊ ಅದರ ನಂತರ ಮಾರ್ಕೆಟ್ ಒಂದು ವಾಲಟಿಲಿಟಿ ಟು ಸೈಡ್ ವೇಸ್ ಇತ್ತು. ಸೊ ಈಗ ನಾಳೆ ಏನು ಮಾಡೋಣ? ನಾಳೆ ಏನಂದರೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಇದೇ ಫ್ಲ್ಯಾಟ್ ಓಪನ್ ಆದರೆ ಯಾರೆಲ್ಲ ಇಲ್ಲಿ ಸೆಲ್ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲೇ ಇರ್ತಾರೆ, ಯಾರೆಲ್ಲ ಇಲ್ಲಿ ಬೈ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲೇ ಇರ್ತಾರೆ. ದಟ್ ಮೀನ್ಸ್ ಮಾರ್ಕೆಟ್ ಇದೇ ರೇಂಜಲ್ಲಿ ಇರ್ತಾರೆ. ಸೊ ಯಾವ ತನಕ ಮಾರ್ಕೆಟು 24,440ನ ಬ್ರೇಕ್ಔಟ್ ಆಗಲ್ಲ, ಹೋಲ್ಡ್ ಮಾಡಿ. ಆ್ಯಂಡ್ ಯಾವತ್ತು ತನಕ ಮಾರ್ಕೆಟು 24,200ನ ಬ್ರೇಕ್ ಡೌನ್ ಆಗಲ್ಲ, ದಟ್ ಮೀನ್ಸ್ ಇಲ್ಲಿಂದ ಒಂದು ಲೋವರ್ ಲೋ ಫಾರ್ಮೇಷನ್ ಮಾಡಲ್ಲ, ಆವತ್ತು ತನಕ ಒಂದು ಮೂಮೆಂಟಮ್ ಬರೋ ಚಾನ್ಸಸ್ ಇಲ್ಲ ನನ್ನ ಪ್ರಕಾರ. ಫೈನ್. ಇಫ್ ಇನ್ ಕೇಸ್ ನೀವು ಈ ರೇಂಜಲ್ಲಿ ಕೂಡ ಟ್ರೇಡ್ ಮಾಡಬೇಕಂದ್ರೂ ಕೂಡ, ದಟ್ ಮೀನ್ಸ್ ಇಲ್ಲಿಂದ ಒಂದೇನೋ ಬ್ರೇಕ್ಔಟ್ ಆಗ್ತಾ ಉಂಟು ನಿಮ್ಮ ಸ್ಟ್ರಾಟಜಿ ಪ್ರಕಾರ, ಅಥವಾ ಏನೋ ಒಂದು ಬ್ರೇಕ್ ಡೌನ್ ಆಗ್ತಾ ಉಂಟು ನಿಮ್ಮ ಸ್ಟ್ರಾಟಜಿ ಪ್ರಕಾರ ಅಂದರೆ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಇಲ್ಲಿ 10 ಕ್ವಾಂಟಿಟಿ ಟ್ರೇಡ್ ಮಾಡ್ತಾ ಇದೆ ಅಂದರೆ ಇಲ್ಲಿ 1 ಕ್ವಾಂಟಿಟಿನೇ ಟ್ರೇಡ್ ಮಾಡಿ. ದಟ್ ಮೀನ್ಸ್ 1 ಲಾಟ್ನೇ ಟ್ರೇಡ್ ಮಾಡಿ. ಬಿಕಾಸ್ ನಿಮ್ಗೆ ಇಲ್ಲಿ ಲಾಸಸ್ ಆಗೋ ಚಾನ್ಸಸ್ ಆರ್ ವೆರಿ ಹೈ, ಎಸ್ಪೆಷಲಿ ಆಪ್ಷನ್ ಬಯರ್ಸ್ ಆಗಿ. ಫೈನ್. ಸೊ ಈ ಆಪ್ಷನ್ ಸೆಲ್ಲರ್ಸ್ ಮಾಡಿದ್ರು, ಇಫ್ ಇನ್ ಕೇಸ್ ಆಪ್ಷನ್ ಸೆಲ್ಲರ್ಸ್ ಆದರೆ ನೀವು ಈಸಿ. ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆದರೆ ಹೈ ಲೋನ ಶಾರ್ಟ್ ಮಾಡಿ. ಇಫ್ ಇನ್ ಕೇಸ್ ಪ್ರೀಮಿಯಮ್ ಸ್ವಲ್ಪ ಕಡಿಮೆ ಸಿಕ್ಕಿದ್ರೆ ನೀವು 24,400 ಇಲ್ಲ 350 ಇದನ್ನು ನೀವು ಸ್ಟ್ಯಾಡನ್ನು ಶಾರ್ಟ್ ಮಾಡಿದರೆ ಐ ಥಿಂಕ್ ಒಂದು ರೇಂಜಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಇರ್ತದೆ. ಬಿಕಾಸ್ ರೇಂಜ್ ತುಂಬಾ ದೊಡ್ಡದು ಮಾಡಿದೆ. ಫೈನ್. ಸೊ ಸೆಲ್ಲಿಂಗ್ ಬಂದು ಸ್ವಲ್ಪ ರಿಕವರ್ ಕೊಟ್ಟಿದೆ, ಬಟ್ ಈ ರಿಕವರಿ ಅಷ್ಟೊಂದು ಫಾಸ್ಟ್ ಇಲ್ಲ, ಸ್ಲೋ ಉಂಟು. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟಿಗೆ ಗ್ಯಾಪ್ ಅಪ್ ಓಪನ್ ಆದರೆ, ಈ ರೇಂಜಲ್ಲಿ ಗ್ಯಾಪ್ ಅಪ್ ಓಪನ್ ಆದರೆ ನಮಗೊಂದು 5 ಮಿನಿಟ್ಸಲ್ಲಿ ಫಸ್ಟ್ ಒಂದು ಸೆಲ್ಲಿಂಗ್ ಸಿಗೋ ಚಾನ್ಸಸ್ ಇರ್ತದೆ. ಬಿಕಾಸ್ ಯಾರೆಲ್ಲ ಬೈ ಮಾಡಿದ್ದಾರೆ ಆ್ಯಂಡ್ ಅವರು ಪ್ರಾಫಿಟ್ ಬುಕ್ ಮಾಡ್ತಾರೆ, ಆ್ಯಂಡ್ ಯಾರೆಲ್ಲ ನಿನ್ನೆ ಪ್ರೀವಿಯಸ್ಲಿ ಸೆಲ್ಲಿಂಗ್ ಮಿಸ್ ಮಾಡಿದ್ದಾರೆ ಅಲ್ಲಿಂದ ಸೆಲ್ಲಿಂಗ್ ಬಂದು ಒಂದು ಮೂಮೆಂಟಮ್ ಇಲ್ಲಿ ತನಕ ಸಿಕ್ಕೋ ಚಾನ್ಸಸ್ ಇರ್ತದೆ. ಇಲ್ಲಿಂದ ಮಾರ್ಕೆಟು ಸೆಕೆಂಡ್ ಹಾಫ್ ಅಥವಾ 10 ಮೇಲೆ ಬ್ರೇಕ್ಔಟ್ ಆದರೆ ಇಲ್ಲಿಂದ ಪ್ಲ್ಯಾನ್ ಮಾಡ್ಬೋದು. ಫೈನ್. ಸೊ ಇಫ್ ಇನ್ ಕೇಸ್ ನೀವು ಮಾರ್ನಿಂಗಲ್ಲಿ ಶಾರ್ಟ್ ಮಾಡ್ತಿದ್ರೆ 24,500 ಇದೆಲ್ಲ ಕಾಲ್ ಶಾರ್ಟ್ ಮಾಡಿದ್ರೆ ಐ ಥಿಂಕ್ ನಿಮಗೊಂದು ಬೆನಿಫಿಟ್ ಆಗೋ ಚಾನ್ಸಸ್ ಇರ್ತದೆ. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟು 24,280 240 ಈ ರೇಂಜಲ್ಲಿ ಓಪನ್ ಆಯಿತು. ದೆನ್ ಇದು 24,200ಕ್ಕಿಂತ ಕೆಳಗೆ ಬ್ರೇಕ್ ಡೌನ್ ಆದರೆ ಒಂದು ಮೂಮೆಂಟಮ್ ಬರ್ಬೋದು ಟಿಲ್ 24,888 ತನಕ ಒಂದು ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತದೆ. ಇದು ಫ್ಲೋಲಿ ಹೋಗೋ ಚಾನ್ಸಸ್ ಇರ್ತದೆ. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಒಂದು ಸೆಲ್ಲಿಂಗ್ ಬಂತು, ಒಂದು ಪಾಸ್ ತೊಗೊಳ್ತು, ಬ್ಯಾರಿಗೆ ಸ್ವಲ್ಪ ರಿಲೀಫ್ ಆಯಿತು. ಅಂದರೆ ಯಾರಲ್ಲಿ ಇಲ್ಲಿ ಸೆಲ್ಲಿಂಗ್ ಮಾಡಿದ್ದಾರೆ ಇವರು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡಿದರು, ಆ್ಯಂಡ್ ಯಾರಲ್ಲಿ ಇಲ್ಲಿ ಆ್ಯಾವ್ರೇಜ್ ಮಾಡ್ತಾರೆ, ದಟ್ ಮೀನ್ಸ್ ಯಾರಲ್ಲಿ ಇಲ್ಲಿ ಬೈ ಮಾಡ್ತಿದ್ದಾರೆ ಅವರೀಗ ಪ್ರೀಮಿಯಮ್, ದಟ್ ಮೀನ್ಸ್ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬಂತು, ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗ್ತಾ ಉಂಟು. ಸೊ ಅದಕ್ಕೆ ಇವರಲ್ಲಿ ಏನು ಮಾಡ್ತಾರೆ, ಆ್ಯಾವ್ರೇಜ್ ಮಾಡ್ತಾರೆ. ಸೊ ಅದಕ್ಕೆ ಮಾರ್ಕೆಟ್ ಸ್ವಲ್ಪ ಅಪ್ಸೈಡಲ್ಲಿ ಮೂಮೆಂಟಮ್ ಆಯ್ತು ಇವತ್ತು. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಇಲ್ಲಿಂದ ಡೌನ್ ಸೈಡ್ ಹೋದರೆ, ಇಲ್ಲಿಂದ ಮಾರ್ಕೆಟಲ್ಲಿ ಒಂದು ಡೌನ್ ಸೈಡಲ್ಲಿ 24,088 ತನಕ ಒಂದು ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತದೆ. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಲೈಕ್ ಒಂದು 24,000 ಈ ರೇಂಜಿಗಲ್ಲಿ ಓಪನ್ ಆಯಿತು ಅಂದರೆ, ದಟ್ ಮೀನ್ಸ್ ಮಾರ್ಕೆಟು ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಯಾರೆಲ್ಲ ಸೆಲ್ ಮಾಡಿದಾರಲ್ಲ ಅವರಿಗೆಲ್ಲ ನಾಳೆ ಒಂದು ಹಬ್ಬ. ಬಿಕಾಸ್ ಓವರ್ ನೈಟಲ್ಲಿ ಇಷ್ಟು ಗ್ಯಾಪ್ ಡೌನ್ ಓಪನ್ ಆಯಿತು, ಆಲ್ಮೋಸ್ಟ್ ಒಂದು ಲೈಕ್ ಕೈಂಡ್ ಆಫ್ 200 ಪಾಯಿಂಟ್ 180 ಪಾಯಿಂಟ್ ಈ ಥರ ಗ್ಯಾಪ್ ಡೌನ್ ಓಪನ್ ಆದಾಗ ಫಸ್ಟ್ ಒಂದು ಏನಾಗುತ್ತಂದರೆ, ಸ್ಪೆಷಲಿ ಎಕ್ಸ್ಪೈರಿ ದಿನ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಬಿಕಾಸ್ ಯಾರೆಲ್ಲ ಎಕ್ಸ್ಪೈರಿಗೆ ತನಕ ಕಾಂಟ್ರಾಕ್ಟ್ನ ಹೋಲ್ಡ್ ಮಾಡಿರ್ತಾರೆ ಅವರೊಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಅದರ ನಂತರ ಮಾರ್ಕೆಟು ಇಫ್ ಇನ್ ಕೇಸ್ ಇಲ್ಲಿಂದ ಡಬ್ಲ್ಯೂ ಪ್ಯಾಟರ್ನ್ ಏನಾದರೂ ಮಾಡಿದರೆ ನಾವು ಇಲ್ಲಿ ಸೆಲ್ ಮಾಡ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಸೆಕೆಂಡ್ ಹಾಫಲ್ಲಿ ಹೋಗಿ ಕ್ಲೋಸಿಂಗ್ ಹತ್ರಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆದರೆ ಕ್ವಾಂಟಿಟಿ ಲೆಸ್ ಇಟ್ಟು ನಾವಿಲ್ಲಿ, ದಟ್ ಮೀನ್ಸ್ 1 ಲಾಟಲ್ಲಿ ನಾವಿಲ್ಲಿ ಬೈ ಮಾಡ್ಬೋದು. ಫೈನ್. ಸೊ ಇದು ನಾನು ನಾಳೆ ಅನಾಲಿಸಿಸ್ ಆಗಿರುತ್ತೆ. ಎಷ್ಟು ನೀವು ಸಿಂಪಲ್ ಇರ್ತೀರ ಅಷ್ಟು ನಿಮಗೆ ಬೆನಿಫಿಟ್ ಆಗ್ತದೆ. ಬಿಕಾಸ್ ನಾನು ಜಾಸ್ತಿ ಚಾರ್ಟ್ನಲ್ಲೇ ಡಿಸ್ಟರ್ಬ್ ಮಾಡಲ್ಲ. ದಟ್ ಮೀನ್ಸ್ ಇಲ್ಲೊಂದು ರೇಸನ್ಸ್ ಆಗಲ್ಲ, ಇಲ್ಲೊಂದು ಸಪೋರ್ಟ್ ಆಗಲ್ಲ, ಇಲ್ಲೊಂದು ಫಿಬೋನಾಚಿ ಆಗಲ್ಲ, ಏನು ಕೂಡ ಆಗಲ್ಲ. ಜಸ್ಟ್ ನಾನು ಸಿಂಪಲ್ ಇಡ್ತೀನಿ. ಎಷ್ಟು ಚಾರ್ಟ್ ಕ್ಲಿಯರ್ ಇರ್ತದೆ ನಮ್ಗೆ ಅಷ್ಟು ಪ್ರೈಸ್ ಗೊತ್ತಾಗ್ತದೆ. ಆವಾಗ ನಾವು ಪ್ರೈಸ್ ಆ್ಯಕ್ಷನ್ ಬೇಸಲ್ಲಿ ಒಂದು ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು, ಇಲ್ಲ ಒಂದೊಳ್ಳೆ ಸ್ಟಾಪ್ ಲಾಸ್ನ ತೊಗೊಳ್ಬೋದು. ಫೈನ್. ಸೊ ಐ ಹೋಪ್ ನಾ ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಸೊ ಸಿಂಪಲ್, ನಾಳೆ ಕೂಡ ಏನು ಕೂಡ ಇಲ್ಲ. ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆದರೆ ಟ್ರೇಡಿಂಗೇ ಮಾಡೋದು ಅವಾಯ್ಡ್ ಮಾಡಿ. ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ ರೇಂಜ್ ಇರ್ಬೋದು,
ದೊಡ್ಡ ಗ್ಯಾಪ್ ಅಪ್ ಓಪನ್ ಆದರೆ ಗ್ಯಾಪ್ ಡೌನ್ ಓಪನ್ ಆದರೆ ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ. ಗ್ಯಾಪ್ ಅಪ್ ಓಪನ್ ಆ್ಯಂಡ್ ಗ್ಯಾಪ್ ಡೌನ್ ಬಿಗ್ ಓಪನ್ ಆದರೆ ಕ್ವಾಂಟಿಟಿ ಲೆಸ್ ಇಟ್ಟು ಟ್ರೇಡ್ ಮಾಡಿ, ರೇಂಜಲ್ಲಿ ಏನೂ ಕೂಡ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ, ಆಪ್ಷನ್ ಸೆಲ್ಲರ್ಸ್ ಡೇ ಆಗ್ತಾರೆ. ಫೈನ್, ಐವತ್ತು ಹೆಲ್ತ್ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇನ್ ಕೇಸ್ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು, ಹಾಗೆ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದರೆ ನಾನು ಪ್ರೀಮಿಯಮ್ ಗ್ರೂಪ್ನ ಜಾಯ್ನ್ ಮಾಡ್ತೀನಿ ಆ್ಯಂಡ್ ನಾನು ಒಂದು ಕ್ರಿಯೇಟ್ ಮಾಡ್ತೀನಿ. ಅದ್ರ ಮೂಲಕ ನಾನು ನಿಮಗೆ ಇನ್ ಫ್ಯೂಚರಲ್ಲಿ ಏನಾದರೂ ಬೆನಿಫಿಟ್ ಕೊಡಲಿಕ್ಕಾದರೆ ಕೊಡ್ತೀನಿ. ಫೈನ್, ಐವತ್ತು ಹೆಲ್ತ್ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಈ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟೇಬಲ್ ಡೇ.